ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಇನ್ನೇನು ಬನ್ನಿ ಶುರು ಮಾಡೋಣ. ಇವತ್ತಿನ ಸಂಚಿಕೆ ತುಂಬ ಚೆನ್ನಾಗಿದೆ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ ಆಯಿತಾ. ಸೊ ಇನ್ನೇನು ಇಲ್ಲಿ ಶ್ರುತಿ ಹೇಳ್ತಾ ಇರ್ತಾಳೆ, ಕಂಗ್ರ್ಯಾಚುಲೇಷನ್ ಸೂರ್ಯ ಅವರೇ, ಮೊದಲು ನೀವು ಅಂದರೆ ಕಾರ್ನ ಓಡಿಸ್ತಾ ಇದ್ರಿ, ಇವಾಗ ಒಂದು ಟ್ಯಾಕ್ಸಿನ ತೊಗೊಂಡ್ಬಿಟ್ರಿ ಅಂತೇಳಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಅಷ್ಟರಲ್ಲೇ ಏನು ಮಹಾ ಟ್ಯಾಕ್ಸಿ ತೊಗೊಂಡು ಏನೋ ವಿಮಾನ ತಂದು ಮನೆ ಹತ್ರ ನಿಲ್ಲಿಸಿದೆಯೇನೋ ಅನ್ನೋ ರೇಂಜಿ ಬಿಲ್ಡಪ್ ತೊಗೊತಾನೆ ಅಂದಾಗ ಆವಾಗ ಸೂರ್ಯ ಹೇಳ್ತಾನೆ, ನಮ್ಮ ಮನೆ ಮುಂದೆ ವಿಮಾನ ನಿಲ್ಸೋಕ್ಕೆ ಜಾಗ ಇಲ್ಲ, ಹಾಗಾಗಿ ನನ್ನ ತರೋಕ್ಕಾಗ್ತಾ ಇಲ್ಲ, ಒಂದಿನ ಅದನ್ನು ಕೂಡ ಮಾಡ್ತೀನಿ ಅಂತೇಳಿ ಸೂರ್ಯ ಹೇಳ್ತಾನೆ. ಆಗ ಇವ್ರು ಇದ್ಕೊಂಡು ರಂಗನಾಥ್ ನನ್ನ ಮಗನಿಗೆ ಆ ಥರ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ, ಯಾಕೆ ಅಂತಂದರೆ ಅವನು ಒಳ್ಳೆ ಬುದ್ಧಿಗೆ ಒಂದಿನ ಒಂದು ಓನರ್ ಅಂತ ಅನ್ನಿಸ್ಕೊತಾನೆ ಕಣೆ ಶಾಂತಿ, ನೀನು ಈ ಥರ ಎಲ್ಲ ಕೆಟ್ಟದಾಗೆ ಮಾತಾಡ್ಬಿಟ್ಟೆ ಡ್ರ್ಯಾಬೆ ಅಂತೇಳಿ ಬಾಯಿಗೆ ಬಂದಂಗೆ ಬೈತಾನೆ. ಸೊ ಅಷ್ಟರಲ್ಲೇ ಕನಕ ಹತ್ಕೊಂಡು ಓಡಿ ಬರ್ತಾಳೆ, ಅವ್ರ ಅಮ್ಮನ ಹಗ್ ಮಾಡ್ಕೊತಾಳೆ. ಯಾಕೆ ಏನೇ ಆಯಿತು ಅಂತ ಹೇಳಿ ಕೇಳಿದಾಗ, ಅಮ್ಮ ನನ್ನ ಕತ್ತಲಿರೋ ಮಾಂಗಲ್ಯ ಸರನ ಯಾರ ಕಿತ್ಕೊಂಡು ಹೋಗ್ಬಿಟ್ರು ಕಣಮ್ಮ ಅಂತೇಳಿ ಹೇಳ್ತಾಳೆ. ಆವಾಗ ಶಾಂತಿ ಇತ್ಕೊಂಡು ಅದೇ ಕಿತ್ಕೊಂಡು ಹೋಗೋವರೆಗೂ ನೀನು ಸುಮ್ಮನೆ ಇದ್ದೆ ಅಂತೇಳಿ ಕೇಳ್ತಾಳೆ. ಅತ್ತೆ ನಾನು ಹಿಂಗೆ ಬಗ್ಬಿಟ್ಟು ಕೈ ಮುಗಿದೆ ದೇವ್ರಿಗೆ ಎದೊಳ ಕಿತ್ಕೊಂಡು ಹೋಗಿದ್ದಾರತ್ತೆ ಅಂತ ಹೇಳ್ಬಿಟ್ಟು ಕನಕ ಹೇಳ್ತಾಳೆ. ಸೊ ಅದನ್ನು ಕೇಳಿಬಿಟ್ಟು ರಂಗನಾಥ್, ಈ ದೇವಸ್ಥಾನದಲ್ಲಿ ಕೂಡ ಈ ರೀತಿ ಕಳ್ತನ ಮಾಡ್ತಾರೆ ಮಾಂಗಲ್ಯ ಸರ ಅಂದರೆ ಇನ್ನೆಂಥ ಜನಗಳಿದಾರಪ್ಪ ಅಂತೇಳಿ ಬೇಜಾರು ಮಾಡ್ಕೊತಾನೆ. ಅಷ್ಟರಲ್ಲೇ ಮೀನಾ ಕೂಡ ಬರ್ತಾಳೆ. ಮೀನಾ ಬಂದ ತಕ್ಷಣ ಏನೈತೆ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ ಅಂತ ಸೂರ್ಯ ಕೇಳ್ತಾರೆ. ರೀ ಏನು ಗೊತ್ತಾ ರೀ, ಕನಕದು ಮಾಂಗಲ್ಯ ಸರ ಕಿತ್ಕೊಳೋದ್ರಲ್ಲ, ಅವರು ನನಗೆ ಸಿಕ್ಕಿದ್ರು ರೀ ಕಳ್ಳರು ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ನೋಡಿದ್ದೀನಿ ಅಂತ ಕೂಡ ಹೇಳ್ತಾರೆ. ಆಗ ಇಲ್ಲಿ ಶಾಂತಿ ಇದ್ಕೊಂಡು ಕಳ್ಳರು ಕೂಡ ಗೊತ್ತೇನೆ ನಿನಗೆ ಅಂತ ಹೇಳಿ ಹೇಳಿದಾಗ ಮೀನಾ ಇದ್ಕೊಂಡು, ಅತ್ತೆ ನನ್ನೊಬ್ಬರಿಗೆಲ್ಲ ನಿನ್ನೆ ಕೂಡ ಅವ್ರಿಗೆ ಗೊತ್ತು ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಅದನ್ನು ಕೇಳಿ ಮನೋಜ ಇದ್ಕೊಂಡು ನಮ್ಮ ಮಾಮು ಕೂಡ ಗೊತ್ತಾ ಅಂತ ಹೇಳ್ಬಿಟ್ಟು ಅವನು ಕೂಡ ಶಾಕಿಂದ ನೋಡ್ತಾನೆ. ಹೌದು ಅತ್ತೆ, ಬಂದುಬಿಟ್ಟು ಕತೆ ಪುರಾಣ ಎಲ್ಲ ಹೇಳ್ಬಿಟ್ಟು ನಿನ್ನ ತಾಳಿ ಶಾಸ್ತ್ರಕ್ಕೆ ಕಣ್ಕ ಇದೆ ಅಂತ ಹೇಳಿದ್ರಲ್ಲ, ನನ್ನ ಮನೆ ಬಿಟ್ಟು ಓಡಿಸ್ಬೇಕಂತ ಕೂಡ ಹೇಳಿದ್ರಲ್ಲ, ಅವರೇ ಇವತ್ತು ಕನಕ ಮಂಗಲ ಸರ ಕಿತ್ಕೊಂಡೋಗಿರೋದು ಅಂತ ಹೇಳಿ ಮೀನಾ ಹೇಳ್ತಾಳೆ. ಏನೇ ಹೇಳ್ತಿದೀಯ ಮೀನಾ ಅಂತೇಳಿ ಸೂರ್ಯ ಕೇಳಿದಾಗ, ಹೌದು ರೀ ನಾನು ನೀಟಾಗಿ ನೋಡಿದೆ ಅವ್ರನ್ನ, ನನಗೆ ಸಿಕ್ಕಿದ್ರು ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ರು ಅಂದಾಗ ಇಲ್ಲಿ ರಂಗನಾಥ್ ಇದ್ಕೊಂಡು ನೋಡ್ದೇನೆ ಅಂತ ಹೇಳ್ಬಿಟ್ಟು ಶಾಂತಿಗೆ ಬೈತಾನೆ. ಅಯ್ಯೋ ರೀ, ಈಗ ನನಗೆ ಭಯಕ್ಕೆ ಬರಬೇಡ್ರಿ, ಏನು ಗೊತ್ತಾ, ಅವರು ಮುಖ ನೋಡಿದ್ರೇ ಏನಾಗುತ್ತೆ ಅಂತ ಹೇಳ್ತಾರೆ, ಅಂಥದ್ರಲ್ಲಿ ಇವಳು ಮಾತ್ರ ಯಾಕ್ರಿ ನಂಬ್ತೀರಾ, ಅಲ್ಲ ಅವರು ಕರೆಕ್ಟಾಗಿ ಶಾಸ್ತ್ರನೇ ಹೇಳಿದ್ದಾರೆ, ಇವಳು ಹೇಗೋ ಈ ಪ್ರಾಬ್ಲಮಿಂದ ನಾನು ತಪ್ಪಿಸ್ಕೋಬೇಕಂತ ಹೇಳ್ಬಿಟ್ಟು ಈ ರೀತಿ ಕತೆನ ಕಟ್ತಿದ್ದಾಳೆ ಅಂತೇಳಿ ಶಾಂತಿ ಹೇಳ್ತಾಳೆ. ನೀನು ಏನಾದರೂ ಒಂದು ಮಾತಾಡ್ತಲೇ ಇರ್ತೀಯ ಬಿಡು ಅಂತ ಅಂದ್ಕೊಂಡು ಶ್ರುತಿ ಇದ್ಕೊಂಡು, ನಾನು ಮೀನಾ ಮರಿ ಆ ಥರ ಹೇಳ್ತಾರಂದರೆ ನಂಬೋದಿಲ್ಲ, ಅವ್ರು ಯಾವತ್ತೂ ಸುಳ್ಳು ಹೇಳಲ್ಲ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿರೋ ವಿಷಯನೇ, ಅದು ಕರೆಕ್ಟಾಗಿ ಆಗಿರುತ್ತೆ ಅವ್ರು ಹೇಳೋದು ಅಂತ ಕೂಡ ಶ್ರುತಿ ಹೇಳ್ತಾಳೆ. ಸೊ ಆಗ ಹೇಗಾದರೂ ಮಾಡಿ ಕಳ್ಳಿನ ಹಿಡಿಬೇಕಲ್ಲ, ಈಗ ಏನು ಮಾಡೋದು, ಕಂಪ್ಲೇಂಟ್ ಕೊಡೋದ ಅಂತೇಳಿ ಮಾತಾಡ್ಕೊತಾ ಇರ್ತಾರೆ. ಬೇಡ ಕಣೆ, ಕಂಪ್ಲೇಂಟ್ ಕೊಟ್ಟರೆ ಅವ್ರು ಎಷ್ಟು ಕೇಸ್ ಅಂತ ತಗೊಳ್ತಾರೆ, ನಾವೇ ಹೋಗಿ ಹೇಗಾದರೂ ಮಾಡಿ ಹುಡುಕ್ಬೇಕು, ಎಲ್ಲಿ ತಪ್ಪಿಸ್ಕೊಂಡೋದ್ಲ ಅಲ್ಲೇ ಹೋಗಿ ಹುಡುಕ್ಬೇಕು ಅಂತೇಳಿ ಹೇಳಿದಾಗ ರಂಗನಾಥ್ ಇದ್ಕೊಂಡು ತುಂಬಾ ಬೇಜಾರು ಮಾಡ್ಕೊತಾನೆ, ಏನಾಗ್ತಿದೆ ಇಲ್ಲಿ ಅಂತ ಹೇಳ್ಬಿಟ್ಟು. ಆಗ ಇನ್ನು ಫೈನಲಿ ಇಬ್ಬರು ಗಂಡ ಹೆಂಡತಿ ಮಾತಾಡಿಕೊಂಡು, ಬಾರೆ ಎಲ್ಲಿ ಕಳೆದೋಗೈತೋ ಅಲ್ಲೇ ಹುಡ್ಕೋಣ ಅಂತೇಳಿ ನೀವೆಲ್ಲರೂ ಮನೆಗೆ ಹೋಗಿ ನಾವು ಹೋಗಿ ಹುಡಿಕೊಂಡು ಬರ್ತೀವಿ ಅಂತ ಕೂಡ ಇಬ್ಬರು ಹೇಳ್ತಾರೆ. ಆಗ ಮನೋಜ್ ಇದ್ಕೊಂಡು, ಮಮ್ಮಿ ಇದೇನು ಮಮ್ಮಿ ಈ ಥರ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ, ನೀನು ಸುಮ್ಮನೆ ನಿಂತ್ಕೊಳ್ಳೋ ಮಮ್ಮಿ ಅಂದ್ಕೊಂಡು ಅಂತೇಳಿ ಶಾಂತಿಗೆ ಆಲ್ರೆಡಿ ಟೆನ್ಷನ್ ಶುರುವಾಗಿದೆ. ಸೊ ಇನ್ನೊಂದು ಕಡೆ ಇಲ್ಲಿ ಹುಡ್ಕಕ್ಕೆ ಅಂತ ಬರ್ತಾರೆ. ಹುಡ್ಕಕ್ಕೆ ಅಂತ ಬರಬೇಕಾದಾಗ ಒಂದು ದಾರಿ ಸಿಗುತ್ತೆ. ಇಲ್ಲಿ ಕ್ಯಾಮ್ರಾ ನೋಡಿಬಿಡ್ತಾರೆ. ಕ್ಯಾಮ್ರಾ ನೋಡಿ ತುಂಬಾ ಶಾಕ್ ಆಗಿ, ನಮಗೆ ಕ್ಲೂ ಸಿಕ್ತು, ಇನ್ನೇನು ಟೆನ್ಷನ್ ಇಲ್ಲ, ಇದೇ ಜಾಗದಲ್ಲಲ್ವಾ ನಿನಗೆ ತಳ್ಳಿ ಹೊರಟೋಗಿರೋದವರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾನೆ ಸೂರ್ಯ. ಸೊ ಹೇಗಾದರೂ ಮಾಡಿ ಕ್ಯಾಮ್ರಾನ ತೆಗಿಸ್ಬೇಕಲ್ಲ ಅಂತೇಳಿ ಇಲ್ಲೊಬ್ರ ಹತ್ರ ಬರ್ತಾರೆ, ಬಿಲ್ಡಿಂಗ್ನವ್ರ ಹತ್ರ. ಸೊ ಅವರು ಫೋನಲ್ಲಿ ಮಾತಾಡ್ಕೊಂಡು ಬರಬೇಕಾದಾಗ, ಸರ್ ನಿಮ್ಮಿಂದ ನಮಗೊಂದು ಹೆಲ್ಪ್ ಆಗಬೇಕು ಸರ್ ಅಂತೇಳಿ ಕೇಳ್ತಾರೆ ಗಂಡ ಹೆಂಡ್ತಿಬ್ರು. ನೋಡಪ್ಪ ದುಡ್ಡಿಗಿಡ ಅಂದರೆ ನನಗೆ ಕೇಳೋದು ಬೇಡಪ್ಪ ಅಂತೇಳಿ ಹೇಳಿದಾಗ, ಅಯ್ಯೋ ನನ್ನ ಬಾಳ್ವೆಗೆ ಇಷ್ಟು ಅಂತ ಅಂದ್ಕೊಂಡು ಸೂರ್ಯ, ಸರ್ ದುಡ್ಡಲ್ಲ ಸರ್, ಒಂದು ಮಾಂಗಲ್ಯ ಸರ ಕಳೆದೋಗ್ಬಿಟ್ಟಿದೆ ನನ್ನ ಹೆಂಡ್ತಿ ತಂಗಿದು, ಇದೇ ಜಾಗದಲ್ಲೇ ಅವರು ನನ್ನ ಹೆಂಡ್ತಿನ ತಳ್ಳಿಬಿಟ್ಟು ಆಚೆ ಹೊರಟೋಗಿದ್ದಾರೆ. ಸೊ ಏನೋ ಕ್ಯಾಮ್ರಾ ಚೆಕ್ ಮಾಡಿಸಿದ್ರೆ ಏನಾದ್ರು ಗೊತ್ತಾಗ್ಬಿಡುತ್ತೇನೋ ಅಂಥೇಳಿ ಚೆಕ್ ಮಾಡಿಸ್ಬೇಕು ಸರ್ ಅಂತೇಳಿ ಸೂರ್ಯ ಹೇಳ್ತಾನೆ. ಸೊ ಅಂದ ತಕ್ಷಣ ಅಯ್ಯಪ್ಪ ಇದ್ಕೊಂಡು, ಅಯ್ಯೋ ನಮ್ಮ ಅಣ್ಣನ ಹತ್ರ ಇತ್ತಲ್ಲಪ್ಪ ಅದು ಕೀ ನಮ್ಮ ಅಣ್ಣನ ಹತ್ರ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹಾಗಾದರೆ ಮೀನಾ ಇದ್ಕೊಂಡು, ಸರ್ ಮೊಬೈಲಲ್ಲಿ
ಏನಾದರೂ ರೆಕಾರ್ಡ್ ಆಗಿದೆಯಾ ಒಂದ್ಸರಿ ಚೆಕ್ ಮಾಡಿ ಸರ್, ಆಫ್ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಹೂನಮ್ಮ ಅಂತೇಳಿ ಮೊಬೈಲ್ ಚೆಕ್ ಮಾಡಬೇಕಾದಾಗ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ, ಆ ಅಮ್ಮ ತಪ್ಪಿಸ್ಕೊಂಡೋಗಿರೋದು ಎಲ್ಲ ಮಾಡಿರೋದೆಲ್ಲ. ಸೊ ಹಾಗೆ ಜೂಮ್ ಮಾಡಿ ನೋಡಬೇಕಾದಾಗ ಸೊ ಅದರಲ್ಲಿ ಮುಖ ಕಾಣಿಸ್ತಾ ಇರಲ್ಲ ಸರಿಯಾಗಿ. ಅಲ್ಲ ಕಡೆ ಮುಖನೇ ಕಾಣಿಸಲ್ವಲ್ಲೇ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ. ಸೊ ಹಿಂದ್ಕೋ ಮುಂದ್ಕೋ ಓಡಿಸಿ ಸರ್, ಹಿಂದೆ ಕೊಡಿಸಿ ಮುಂದೆ ಕೊಡಿಸಿ ಅಂತ ಹೇಳಿ ಆ ಅಮ್ಮ ತಳ್ಳಿ ಹೋಗ್ಬೇಕಾದಾಗ ಅಲ್ಲೊಂದು ಸಾಕ್ಷಿನಂತೂ ಬಿಟ್ಟೋಗಿರ್ತಾಳೆ. ಅಂದರೆ ಪರ್ಸ್ ಕೆಳಗಡೆ ಬಿದ್ದೋಗ್ಬಿಟ್ಟಿರ್ತೈತೆ. ಇಷ್ಟು ಸಾಕಲ್ವೇನೆ ಸಾಕ್ಷಿ ನಮಗೆ, ಪರ್ಸ್ ಕೆಳಗಡೆ ಬಿದ್ದೋಗಿದೆ, ಅಲ್ಲೋಗಿ ಚೆಕ್ ಮಾಡೋಣ ಬಾ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆಗ ಅಪ್ಪನಿಗೆ ಹೇಳ್ತಾನೆ, ಸರ್ ಈ ಸಾಕ್ಷಿ ಏನಾದರೂ ಬೇಕಾದರೆ ನಾವು ಖಂಡಿತ ಬರ್ತೀವಿ ಸರ್, ತುಂಬ ಥ್ಯಾಂಕ್ಸ್ ಸರ್ ನಿಮಗೆ ಚೆಕ್ ಮಾಡಿಕೊಟ್ಟಿದ್ದಕ್ಕೆ ಅಂತೇಳಿ ಆ ಬಿದ್ದಿರೋ ಜಾಗದಲ್ಲಿ ಬಂದುಬಿಟ್ಟು ಎಲ್ಲನೂ ಹುಡುಕಾಡ್ತಾ ಇರ್ತಾರೆ. ಅಷ್ಟರಲ್ಲೇ ಹುಡುಕಾಡಬೇಕಾದಾಗ ಆ ಪರ್ಸು ಸಿಕ್ಬಿಡುತ್ತೆ ಇಬ್ಬರ ಕೈಲೂ. ಸೊ ಸಿಕ್ಕಿದ ತಕ್ಷಣವೇ ಸೊ ಫೈನಲ್ಲಿ ಅದರಲ್ಲಿರೋ ಒಂದು ಎಲ್ಲ ಡೀಟೇಲ್ಸ್ನ ತೆಗಿತಾರೆ. ಅಂದರೆ ಫಾರಮ್ಸ್ ಅದು ಇರುತ್ತೆ, ಅಲ್ಲೊಂದು ಚೀಟಿ ಸಿಗುತ್ತೆ. ಆ ಚೀಟಿಲಿ ಒಂದು ಅಡ್ರೆಸ್ ಬರ್ತಿರುತ್ತೆ. ರೀ ಇವು ಅಡ್ರೆಸ್ ಇದರಲ್ಲಿದೆ ಅಲ್ರಿ, ಈ ಅಡ್ರೆಸ್ಸಲ್ಲಿ ಇರ್ತಾರಾ ಅಂತೇಳಿ ಕೇಳಿದಾಗ ಅದು ಹೇಗಿರೋಕ್ಕಾಯ್ತೈತೆ ಆ ಅಡ್ರೆಸ್ಸಲ್ಲಿ, ಅವರು ಬೇರೆ ಅಡ್ರೆಸ್ಸಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಸೊ ಹುಡಿಕೊಂಡು ಹೋಗ್ಬೇಕು ರೀ, ಈ ಅಡ್ರೆಸ್ ಯಾಕೆ ಇಟ್ಕೊಂಡಿದ್ದಾಳೆ ಅಂತ ಗೊತ್ತಾಗುತ್ತೆ ಅಂತೇಳಿ ಬರ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ತರುಣ್ ಅಂತೂ ಚಿತ್ರಹಿಂಸೆ ಕೊಡ್ತಿದ್ದಾನೆ ಕನಕಗೆ. ಫಸ್ಟು ಬೆಲ್ಟ್ ತೊಗೊಂಡು ಹೊಡಿತಾ ಇದ್ದಾನೆ. ಏನೇ ಮಾಂಗಲ್ಯ ಸರನ್ನು ಕರ್ಕೊಂಡು ಬರ್ತೀಯ ನೀನು, ಹೋಗಿ ಅವ್ರ ಫಂಕ್ಷನ್ಗೆ ಹೋಗ್ಬೇಡ, ಅವ್ರ ಮನೆಗೆ ಹೋಗ್ಬೇಡ ಅಂದರೂ ಕೂಡ ನಾನು ದುಶ್ಮನ್ರ ಮನೆಗೆ ಹೋಗ್ತೀಯ, ಅವನಿಗೂ ನನಗೆ ಆಗಲ್ಲ ಅಂತ ಚೆನ್ನಾಗಿ ಗೊತ್ತು ತಾನೆ, ನೀನು ಯಾಕೆ ಹೋದೆ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ. ರೀ ನಮ್ಮ ಅಕ್ಕ ಕರೆದ್ಲು ರೀ, ನಮ್ಮ ಅಕ್ಕಂಗೋಸ್ಕರ ಅಕ್ಕ ಸೆಂಟಿಮೆಂಟಾ ಅಂತೇಳಿ ಮತ್ತೆ ಕೂಡ ಹೊಡಿತಾ ಇರ್ತಾನೆ. ರೀ ಪ್ಲೀಸ್ ರೀ ನಾನು ಕಳೆದೋಗುತ್ತೆ ಅಂತ ನನಗೇನ್ರಿ ಗೊತ್ತು ಅಂದಾಗ, ನಮ್ಮಮ್ಮನ ನೆನಪು ಕಣೆ ಅದು, ನಮ್ಮಮ್ಮನ ತಾಳಿನ ಮುರಿಸ್ಬಿಟ್ಟು ನಿನಗೆ ಮಾಡಿಸಿದ್ದು, ನಮ್ಮಮ್ಮನ ಆ ತಾಳಿಲಿ ನೋಡ್ತಾ ಇದ್ದೆ ನಾನು, ನಿನಗೇನಾದರೂ ಪ್ರಜ್ಞೆ ಇದೆಯಾ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಬೈತಾನೆ. ನಾನು ಸೈಕೋ ಅಂತ ಗೊತ್ತು ತಾನೆ ನಿನಗೆ, ಸೈಕೋ ಅಂತ ಗೊತ್ತಿದ್ದು ಯಾಕೆ ಈ ರೀತಿ ಮಾಡಿದೆ ನೀನು ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ. ಹಾಗೇನೇ ನನ್ನ ಮೆಂಟ್ಲ ನಾನು ಸೈಕಾ ಅಂತ ಹೇಳ್ಬಿಟ್ಟು ಸೈಕೋ ಥರ ಆಡ್ತಾ ಇರ್ಬೇಕಾದಾಗ ಕನಕ ಇದ್ಕೊಂಡು ಹೌದು ರೀ ನೀವು ಸೈಕೋ ಅಂತಲೇ ಹೇಳ್ತಾಳೆ. ಅಂದರೆ ಹೇಳೋವರೆಗೂ ಬಿಡೋದೇ ಇಲ್ಲ ಅವನು. ಸೊ ಆಗ ಇನ್ನು ಒಂದು ಎಟ್ಟು ಕಪ್ಪಳಕ್ಕೆ ಹೊಡಿತಾನೆ. ಹೊಡೆದ ತಕ್ಷಣವೇ ಇನ್ನು ಫೈನಲಿ ನೀನು ಆ ತಾಳಿನ ಏನಾದರೂ ತೊಗೊಂಡು ಮನೆಗೆ ಬಂದಿಲ್ಲ ಅಂದರೆ ಈ ಮನೆ ಒಳಗಡೆ ಸೇರಿಸೋದೇ ಇಲ್ಲ ಅಂಥೇಳಿ ಖಡಾಖಂಡಿತವಾಗಿ ಅರುಣ್ ಹೇಳ್ತಾನೆ. ಆಗ ಹೇಳಿದ ತಕ್ಷಣವೇ ಅವಳು ತುಂಬ ಹೊತ್ಕೊಂಡು ಪ್ಲೀಸ್ ರೀ ಆ ರೀತಿ ಮಾಡಬೇಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ನೀನೇನು ಮಾಡ್ತೀಯ ಗೊತ್ತಿಲ್ಲ, ಆ ಸರ ತಗೊಂಡು ಮನೆಗೆ ಬಂದರೆ ನಾನು ಬಿಡಿಸ್ಕೊಳ್ಳೋದು ಅಂತ ಕೂಡ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣವೇ ಪಾಪ ಕನಕ ಇದ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ಅವನ ಹತ್ರ ಒಡಿಸ್ಕೊಂಡು ಬೆಲ್ಟಲ್ಲಿ ಕೈಯಲ್ಲಿ ಕಪಾಳಕ್ಕೆ ಎಲ್ಲ ಕಡೆನೂ ಒಡಿಸ್ಕೊಂಡು ಅವನ ಹತ್ರ ಚಿತ್ರಹಿಂಸೆ ಅನುಭವಿಸ್ಲಾರ್ದ ಆ ಮನೆ ಬಿಟ್ಟು ಈಚೆ ಬಂದುಬಿಡ್ತಾಳೆ. ಈ ಅರುಣ್ಣು ತಿಕ್ಲು ಥರ ಆಡ್ತಾ ಇದ್ದಾನೆ, ಒಳ್ಳೆ ಸೈಕೋ ಥರ ಆಡ್ತಾ ಇದ್ದಾನೆ, ಪಾಪ ಅವಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ. ಇನ್ನು ಅಷ್ಟರಲ್ಲೇ ಮೀನಸೂರ್ಯ ಇಬ್ಬರು ಕೂಡ ಅಡ್ರೆಸ್ನ ಇಟ್ಕೊಂಡು ಒಂದು ರೋಡ್ಗೆ ಹುಡಿಕೊಂಡು ಬರ್ತಾರೆ. ಹುಡಿಕೊಂಡು ಬರಬೇಕಾದಾಗ ಇದೇ ರೋಡ್ ಅಲ್ವೇನೆ ಅಡ್ರೆಸ್ಸು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಹೌದು ಅಂತ ಹೇಳಿ ಮಾತಾಡ್ಕೊಂಡು ಬರಬೇಕಾದಾಗ ಇಲ್ಲೊಬ್ಬರು ಡೋರ್ನ ಲಾಕ್ ಮಾಡಿಕೊಂಡು ಹೊರಗಡೆ ಬರ್ತಾ ಇರ್ತಾರೆ, ಕಾಂಪೌಂಡ್ ಡೋರು. ಅದು ಯಾರೂ ಆಗಿರಲ್ಲ, ಇಲ್ಲಿ ಸೂರ್ಯನಿಗೆ ಗೊತ್ತಿರೋರೇ ಆಗಿರ್ತಾರೆ. ಸೊ ಅವಾಗ ನೋಡಿದ ತಕ್ಷಣ ಯಾಕೋ ಮಗ ಇಲ್ಲಿ ಅಂತೇಳಿ ಒಬ್ರಿಗೊಬ್ರು ಕೇಳ್ಕೊತಾರೆ. ಒಬ್ರಿಗೊಬ್ರು ಕೇಳ್ಕೊಂಡಾಗ ನಾನು ಇಲ್ಲೇ ಇರೋದು ಮನೆ ಮಾಡ್ಕೊಂಡು ಅಂತ ಕೂಡ ಅವ್ನ ಫ್ರೆಂಡು ಹೇಳ್ತಾನೆ. ಹೌದಾ ಮಗ ಅಂತೇಳಿ ಅವು ಅಡ್ರೆಸ್ನ ಕೊಡ್ತಾರೆ. ಫಸ್ಟು ಈ ಅಡ್ರೆಸ್ ಯಾವುದು ಅಂತ ಹೇಳಿ, ಅಲ್ಲ ಕಣೋ ಮಗ ಈ ಅಡ್ರೆಸ್ನ ಹುಡಿಕೊಂಡು ನೀನು ಯಾಕೋ ಬಂದೆ ಇಲ್ಲಿಗೆ, ತುಂಬ ಡೇಂಜರ್ ಕಣೋ ಈ ಅಡ್ರೆಸ್ಸು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಏನು ಹೇಳ್ತಿದ್ಯಾ ನೀನು ಅಂತ ಸೂರ್ಯ ಕೇಳಿದಾಗ, ಹೌದು ಎಲ್ಲ ಕಳ್ತನ ಮಾಡಿಕೊಂಡು ಮಾಂಗಲ್ಯ ಸರಗಳು ಅದು ಇದು ಎಲ್ಲ ದರೋಡೆ ಮಾಡೋ ಜಾಗ ಕಣೋ ಇದು, ಈ ಜಾಗಕ್ಕೆ ನೀನು ಯಾಕೋ ಹುಡುಕೋ ಬಂದೆ ಅಂತ ಹೇಳ್ಬಿಟ್ಟು ಕೇಳಿದಾಗ, ನಿಜನಾ ಹಾಗಾದರೆ ಕನ್ಫರ್ಮ್ ಆಯಿತು ನಮ್ಮ ಸರ ಇಲ್ಲೇ ಇರುತ್ತೆ ಅಂತೇಳಿ ಹೇಳಿದಾಗ, ಏನು ಹೇಳ್ತಿದ್ದೀಯ ಮಗ ಅಂತೇಳಿ ಕೇಳ್ತಾರೆ. ಏನಿಲ್ಲ ಕಣೋ ನನ್ನ ತಂಗಿ ಅಂದರೆ ನನ್ನ ಹೆಂಡತಿ ತಂಗಿದು ಮಾಂಗಲ್ಯ ಸರ ಕದ್ಕೊಂಡು ಬಂದಿದ್ದಾರೆ ಕಣೋ, ಅದನ್ನ ಹೇಗಾದರೂ ಮಾಡಿ ನಾವು ತೊಗೊಂಡೋಗ್ಬೇಕು ಅಂತೇಳಿ ಸೂರ್ಯ ಹೇಳ್ತಾನೆ. ಆ ಜಾಗಕ್ಕೆ ಅಷ್ಟು ಸುಲಭ ಅಲ್ಲ ಕಣೋ ಹೋಗೋದು, ನೀನು ಆ ಜಾಗಕ್ಕೆ ಹೋದರೆ ಮತ್ತೆ ಈಚೆ ಬರೋಕ್ಕಾಗಲ್ಲ, ನೀನು ಕಳ್ರಿಗೆ ಮಾತ್ರ ಅಲ್ಲಿ ಜಾಗ ಇರೋದು ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಂದ ತಕ್ಷಣ ಹಾಗಾದರೆ ನಾವೇ ಕಳ್ಳರಾಗ್ಬಿಟ್ರೆ ಹೇಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದು ಯಾವ ಥರ ಆಗೋಕ್ಕಾಗುತ್ತೋ ಅಂತೇಳಿ ಫ್ರೆಂಡು ಹೇಳ್ತಾನೆ. ನನಗೆ ಒಂದು 2 ಅವರ್ ಈ ರೂಮ್ನ ಕೊಡೋಕ್ಕಾಗುತ್ತಾ ನೀನು, ಅಂದರೆ ನಿಮ್ಮ ಮನೆಗೆ ಕೊಡೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಯಿತು ಬಾ ಮಗ ಅಂತೇಳಿ ಹೇಳಿದಾಗ, ನಾನೊಂದಿಷ್ಟು ಐಟಮ್ಗಳನ್ನ ಬರ್ಕೊಡ್ತೀನಿ, ನನಗೆ ತಂದು ಕೊಡೋಕ್ಕಾಗುತ್ತಾ ನೀನು ಅಂತೇಳಿ ಹೇಳ್ತಾನೆ. ಆಯಿತು ನಾನು ತಂದು ಕೊಡ್ತೀನಿ ಅಂತ ಕೂಡ ಹೇಳ್ತಾನೆ. ಸೊ ಇನ್ನೇನು ಅವ್ರ ಮನೆಗೆ ಜಾಗ ಮಾಡ್ಕೊತಾರೆ ಇಬ್ಬರು, ಮೀನಸೂರ್ಯ ಇಬ್ಬರು ಕೂಡ ಹೋಗಿ. ಅವನು ಕೂಡ ಸರಿ ಆಯಿತು ಅಂತೇಳಿ
ತುಂಬ ಹುಷಾರಾಗಿ ಮೇಂಟೆನೆನ್ಸ್ ಮಾಡಬೇಕು, ನಾವೇ ಕಳ್ಳರು ವೇಷ ಹಾಕ್ಕೊಂಡು ಹೋದರೆ ನಮ್ಮನ್ನು ಒಳಗಡೆ ಸೇರಿಸ್ತಾರಲ್ಲ ಅವರು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ರೆಡಿ ಆಗೋಕ್ಕೆ ಅಂತೇಳಿ ಅವ್ರ ಮನೆ ಒಳಗಡೆ ಹೋಗ್ತಾರೆ. ಸೊ ಇನ್ನೊಂದು ಕಡೆ ಇಲ್ಲಿ ಮನೆ ಒಳಗಡೆ ಸೇರಿಸ್ಕೊತಾನೆ ಅವನಂತೂ, ಪಾಪ ಫ್ರೆಂಡ್ ಏನು ಬೇಡ ಅನ್ನಲ್ಲ ಏನು ಅನ್ನಲ್ಲ. ಸೊ ಅವನು ಕೂಡ ಸಪೋರ್ಟಾಗಿ ನಿಂತ್ಕೊತಾನೆ. ಆದರೆ ಯಾಕೆ ಮಗ ನೀನು ಈ ರೋಡಲ್ಲಿ ಇದೆಯಾ, ಇಂಥ ಕಳ್ತನ ಆಗೋ ರೋಡಲ್ಲಿ ಅಂದಾಗ ನನಗೆ ಡ್ಯೂಟಿಗೆ ಹೋಗೋಕ್ಕೆಲ್ಲ ಹತ್ರ ಆಗ್ತಿತ್ತು ಮಗ, ಸೊ ಹಾಗಾಗಿ ಇಲ್ಲಿ ಮನೆ ಮಾಡ್ಕೊಂಡೆ ನಾನಂತ ಕೂಡ ಹೇಳ್ತಾನೆ. ಸರಿ ಆಗಿದ್ರೆ ಆಯಿತು ಅಂತೇಳಿ ಈ ರೋಡಲ್ಲಿ ಯಾವುದೇ ಕಳ್ತನ ಆಗಲ್ಲ ಅಂತ ಕೂಡ ಒಳಗಡೆ ಸೇರಿಸ್ಕೊತಾನೆ. ಇನ್ನೊಂದು ಕಡೆ ಮಂಜ ಅವ್ರ ಅಮ್ಮನಿಗೆ ನೀರು ಕೊಡೋಕ್ಕೆ ಅಂತ ಹೋಗ್ತಾರೆ. ಮಂಜ ಅಮ್ಮ ನೀರು ಕುಡಿ, ಬೆಳಗಿಂದ ಊಟನೂ ತಿಂಡಿನೇನು ತಿಂದಿಲ್ಲ ಅಂತೇಳಿ, ನನಗೆ ಏನೂ ಬೇಡ ಕಾಣೋ ಅಂತ ಹೇಳ್ಬಿಟ್ಟು ತುಂಬ ಬೇಜಾರು ಮಾಡಿಕೊಂಡು ತುಂಬ ನೋವು ತಿನ್ಕೊಂಡು ಕೂತಿರ್ತಾರೆ. ಅಷ್ಟೆಲ್ಲ ಕನಕ ಅಮ್ಮ ಅಂತೇಳಿ ಹತ್ಕೊಂಡು ಓಡಿ ಬಂದುಬಿಡ್ತಾಳೆ ಮನೆಗೆ. ಯಾಕೆ ಈ ರೀತಿ ಅಳ್ತಾ ಇದ್ದಿ, ಏನಾಯಿತು ಅಂದಾಗ ಅಮ್ಮ ಅವರು ನನಗೆ ಆ ಮಾಂಗಲ್ಯ ಸರ ನಮ್ಮ ಅಮ್ಮನ ತಾಳಿಯಿಂದ ಮಾಡಿಸಿರೋದು, ನನಗೆ ಮಾಂಗಲ್ಯ ಸರ ಬೇಕೇ ಬೇಕು, ಅದನ್ನು ತೊಗೊಂಡು ಬರೋವರೆಗೂ ನಿನ್ನ ಮನೆಗೆ ಸೇರಿಸಲ್ಲ ನಾನು ಅಂತೇಳಿ ಹೇಳಿದ್ರಮ್ಮ. ಅದಕ್ಕೆ ನನ್ನ ಮನೆ ಬಿಟ್ಟು ಕಳಿಸಿದ್ರು, ಅದಕ್ಕೆ ಬಂದೆ ಅಂತೇಳಿ ತುಂಬ ಫೀಲ್ ಮಾಡಿಕೊಂಡು ಅಳ್ತಾ ಇರ್ತಾಳೆ. ಇನ್ನು ಅಷ್ಟರಲ್ಲೇನೇ ಇಲ್ಲಿ ತಾರಾ ಕೂಡ ಮನೆಗೆ ಎಂಟ್ರಿ ಆಗಿಬಿಡ್ತಾಳೆ. ಏಕೆಂದರೆ ತಾರಾ ಮಂಜ ಇಬ್ಬರು ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಈ ಬಂದ ತಕ್ಷಣವೇ ಆಂಟಿ ನಾನು ಮಂಜ ಇಬ್ಬರು ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಆಂಟಿ, ಅದಕ್ಕೆ ಈ ರೋಡಲ್ಲಿ ಹೋಗ್ತಾ ಇದ್ದೆ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತೇಳಿ ತಾರಾ ಹೇಳ್ತಾಳೆ. ಆದರೆ ಕನಕ ಮಾತ್ರ ಹೊತ್ಕೊಂಡು ಒಂದು ಕಡೆ ಕೂತಿರ್ತಾಳೆ. ಆವಾಗ ಈರಮ್ಮ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಕಾಫಿ ಮಾಡ್ಕೊಬರಕ್ಕಂತ ಹೋಗ್ತಾಳೆ. ಬೇಡ ಆಂಟಿ ನೀವೇನೋ ಟೆನ್ಷನ್ ಇದ್ದೀರಂತ ಅನ್ಸುತ್ತೆ, ನನಗೆ ಯಾವ ಕಾಫಿನೂ ಬೇಡ ಅಂತೇಳಿ ತಾರಾ ಹೇಳ್ತಾಳೆ. ಆದರೂ ಕೂಡ ಅವರಮ್ಮ ಕಾಫಿನ ಮಾಡ್ಕೊಂಡು ಬಂದು ಕೊಡ್ತಾರೆ. ಅವಳು ಕೂಡ ಕುಡಿತಾಳೆ. ಮಂಜುನಿಗೆ ತಲೆ ಆಡಿಸ್ತಾಳೆ ಏನು ಪ್ರಾಬ್ಲಮ್ ಅಂತ. ಹೌದು ಅಂತ ಕೂಡ ಮಂಜ ಹೇಳ್ತಾನೆ. ಸೊ ಈ ಟೈಮಲ್ಲಿ ನಾನು ಇರೋದು ಚೆನ್ನಾಗಿರಲ್ಲ ಅಂತೇಳಿ ಆಂಟಿ ಪ್ಲೀಸ್ ಆಂಟಿ ನಾನು ಹೊರಡ್ತೀನಿ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತೀನಿ, ರಾಂಗ್ ಟೈಮಲ್ಲಿ ಬಂದೆ ಅಂತ ಅನ್ಸುತ್ತೆ ಅಂತೇಳಿ ತಾರಾ ಹೊರಟೋಗ್ತಾಳೆ. ಇನ್ನು ಒಂದು ಕಡೆ ಇಲ್ಲಿ ಸೂರ್ಯ ಕಳ್ಳನ ವೇಷ ಹಾಕ್ಕೊಂಡು ಒಂದು ಚಾಕುನ ಇಟ್ಕೊಂಡು ಆ ಟೋಕನ್ಸ್ನ ಹಾಕ್ಕೊಂಡು ತಲೆಗೆ ಒಂಥರ ವಿಚಿತ್ರವಾಗಿ ರೆಡಿಯಾಗಿರ್ತಾನೆ. ಸೊ ಅಲ್ಲೆಲ್ಲ ಏನೇನೋ ಮಾಡಿಕೊಂಡು ಆ ಬಟ್ಟೆ ಇಟ್ಕೊಂಡು ಒಳ್ಳೆ ರೌಡಿ ಥರ ರೆಡಿಯಾಗಿ ಕಾಣಿಸ್ತಾನೆ. ಮೀನಾ ಅವನ್ನ ನೋಡಿ ಹೆದರ್ಕೊಂಡ್ಬಿಡ್ತಾಳೆ. ಅಲ್ಲ ಕಣೆ ಯಾಕೆ ನಾನು ಕಡೆ ಸೂರ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಯ್ಯೋ ನನಗೆ ಇಷ್ಟೊಂದು ಭಯವಾಗಿ ಕಾಣಿಸ್ತಾ ಇದ್ದೀರಾ, ಬೇರೆಯವ್ರಂತೂ ಪಕ್ಕ ನಂಬ್ತಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ನಂಬ್ಕೊತಾರೆ. ನಾನು ಕೂಡ ಕಳ್ಳಿ ಥರ ಕಾಣಿಸ್ತಾ ಇದ್ದೀನಿ ಅಂದ. ನೀನು ರೌಡಿ ಹೆಂಡ್ತಿ ಥರನೇ ಇದೆಯಾ ಬಿಡು ಅಂತೇಳಿ ಸೂರ್ಯ ಹೇಳ್ತಾನೆ. ಹೌದಾ ನಾನು ರೌಡಿ ಹೆಂಡ್ತಿನ ರೀ, ರೌಡಿ ಎಲ್ಲ ರೀ ಕಳ್ಳ ರೀ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ತುಂಬಾ ಕಾಮಿಡಿ ಮಾಡ್ಕೊತಾರೆ. ಸೊ ಇನ್ನೇನು ಇಬ್ಬರು ಕೂಡ ಈ ರೀತಿ ವೇಷನ ಹಾಕ್ಕೊಂಡು ಹೇಗಾದರೂ ಮಾಡಿ ಆ ಮಾಂಗಲ್ಯ ಸರನ ತರಬೇಕು ಅವರಿಬ್ಬರು ಹೋಗಿ. ಸೊ ಹಾಗಾಗಿ ಈ ರೀತಿ ವೇಷಗಳು ಹಾಕ್ಕೊಂಡು ರೆಡಿಯಾಗಿರ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ಸೊ ನಾಳೆ ಅಂತೂ ಧಮಾಕ ತುಂಬ ಚೆನ್ನಾಗಿರುತ್ತೆ. ಸೊ ಇವ್ನು ನೋಡ್ಬಿಟ್ಟು ತುಂಬಾ ಶಾಕ್ ಆಗ್ತಾನೆ. ಫ್ರೆಂಡು ನೀವಿಬ್ರು ಸಕಾಲ ಕಾಣಿಸ್ತಾ ಇದ್ದಾರೆ ಕಳ್ಳರ ಥರನೇ, ಅದು ಹೇಗೆ ಹೋಗಿ ಆ ಮಾಂಗಲ್ಯ ಸರ ತೊಗೊಂಡು ಬರ್ತಿರೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡು ಹೇಳ್ತಾನೆ. ಆದರೆ ಇಲ್ಲಿ ಒಂದು ಕಡೆಯಿಂದ ಕನಕ ಮನೆಗೆ ಬಂದಿರೋ ವಿಷಯ ಕೂಡ ಮೀನುನ್ಗೆ ಗೊತ್ತಾಗುತ್ತೆ. ಅವರಮ್ಮ ಫೋನ್ ಮಾಡಿ ಹೇಳ್ತಾಳೆ. ತುಂಬ ನೊಂದ್ಕೊಂಡು ಸೂರ್ಯನ್ ಕೂಡ ಶೇರ್ ಮಾಡ್ತಾರೆ. ಇದು ನನ್ನ ಸೈಡಿಂದ ಅವಳಿಗೆ ಚಿತ್ರಹಿಂಸೆ ಕೊಡ್ತಿದ್ದಾನೆ, ಅವನಿಗೆ ಕರೆಕ್ಟಾಗಿ ಗತಿ ಕಾಣಿಸ್ಬೇಕಂತ ಸೂರ್ಯ ಕೂಡ ಹೇಳ್ತಾನೆ. ಸೊ ನಾಳೆ ಸಿಗ್ತೀನಿ, ಥ್ಯಾಂಕ್ ಯು.